ಚೆನ್ನಾಗಿ ಬರ್ತಾವ ಅಳಿಯ ದೊಡ್ಡವರು ಬರ್ತಾವ ಮಾಮೂಲಿ ನೀರಣ್ಣ. ವೆಂಕಟಪ್ಪಜ್ಜಾರ ಮಗ ದೊಡ್ಡವರಪ್ಪ ಸಿದ್ದರಾಮಯ್ಯ. ಮಾಮೂಲಿ ನೀರು ಏನಂತ ಇನ್ನೂ ಬಿಡಬೇಕು ಆಳ. ಲೈಕ್ ಸಾಕಾಗಲ್ವ ನನಗಿರೋಕೆ. ಏನು ಬೆಳೆನೂ ಇಲ್ಲ, ಇದೊಂದು ಈಟೇಟ್ಗೆ ಹಿಂಗೆ ಹೊಡ್ಕೊಂಡು ಸುಮ್ಮನೆ ಇದ್ದೀನಿ ಅಷ್ಟೇ. ಕುಡಿಯೋಕೆ ಏನು ಇಕ್ಕಿಲ್ಲ, ಏನು ಇಕ್ಕೂ ಎಲ್ಲ ಕಟ್ಟಾಕವ್ರಿ. ನಾನು ಹೇಳ್ದಂಗೆ ಅವ್ರು ಕೇಳಲ್ಲ, ಅವ್ರು ಕೊಡ್ತೀವಿ ಅಂದರು. ಇದು ಮುಂದಕ್ಕೆ ಕೋತಲ್ಲೇ ಐತೆ. ಇವತ್ತು ಸಾಯಂಕಾಲಕ್ಕೆ ಹೋಗಿ ಎಲ್ಲ ಮಾತಾಡ್ಬೇಕು. ಏನು ಕೊಡ್ತೀವಿ ಅಂದ್ರೆ ಅಣ್ಣ ಅಕ್ಟೋಬರ್ 12ನೇ ತಾರೀಕಿಗೆ 5 ಲಕ್ಷ ದುಡ್ಡು ಕೊಡ್ತೀನಿ ಅಂದರು. ಅದನ್ನೇ ಹೇಳಿ ಅಲ್ವಾ ಅಣ್ಣ ಅಕ್ಟೋಬರಿಗೆ ಕೊಟ್ಬಿಡ್ತಾರೆ ಅಂತ. ಆಮೇಲೆ ಅವರು ಒಂಥರ ಮಾತಾಡ್ತಾರೆ, ಇವರು ಒಂಥರ ಹೇಳ್ತಾರೆ. ನಿನಗೆ ಕೋರ್ಟ್ ಬಾಗ್ಲು ಯಾರು ಕೊಡ್ತಾರೆ ಏನು ಅಂತ. ರಮೇಶ್ ಅಣ್ಣ ಜಮೀನು ಅಗ್ರಿಮೆಂಟ್ ಹಾಕ್ಸ್ಕೊಂಡಿರೋರು. ನನಗಿನ್ನು 5 ಲಕ್ಷ ಕೊಟ್ಬಿಡಪ್ಪ, ನೋಡವ್ರು ಹಿಂಗೆ ಇಷ್ಟು ಕೊಟ್ಟವ್ರೆ ಅಂತ ಹೇಳೇ ಹೋದೆ. ಕೊಡ್ತೀನಿ ಅಂದ್ರೆ ಆಮೇಲೆ ಉಲ್ಟಾ 1 ಲಕ್ಷ ಕೊಟ್ಟು ಸುಮ್ಮನಾದ್ರು. ಉಲ್ಟಾ ಈಗೆಲ್ಲ ಉಲ್ಟಾ ಪ್ಲೇಟ್ ತಿರುವಾಗ್ತಾವ್ರಿ. ಏನು ಮಾಡ್ಬೇಕು? ಅದೇ ಕೋರ್ಟ್ ಬಾಗ್ಲಾಗ ತೀರ್ಮಾನ ಆದ್ದಿನ ಕೊಡ್ತೀನಿ. ಅದೇ ಬೇಕಾ ಇವ್ರಿಗೆ? ತೀರ್ಮಾನ ಆದಾಗ ಇನ್ನೇನು ಎಲ್ಲ ನಮ್ಮ ಹೆಸರು ಕುಂಡ್ರಿಸ್ಕೊಂಡು ನಾನೇ ಮಾಡಿಸ್ಕೊಡ್ತೀನಲ್ಲ. ನಾವು ಕಷ್ಟಕ್ಕಲ್ವ ಕೇಳಿದ್ದು ಅನ್ನೋದು ಅರ್ಥ ಮಾಡ್ಕೊಳ್ಳಲಿಲ್ಲ. ಅದಕ್ಕೀಗ ಯಾವುದೋ ಇದೊಂದು ಇಟ್ಟೈತಿ ಏನೋ ಮಾಡೋಣ ಅಂತಂದರೆ ನಮ್ಮನೆಗೆ ಒಪ್ತಾ ಇಲ್ಲ. ಹೋಗಿ ಕೊಟ್ಟಿದ್ದೆಲ್ಲ ಇಸ್ಕೊ ಹೋಗಿ ಅವ್ರ ಹತ್ರ, ನನಗೆ ಯಾಕೆ ಎಲ್ಲ ನೀನು ಮಾಡ್ತೀನಿ ಅಂತೀನಿ ಹೇಳಿದ್ದೀನ ಅಂತ ಇವ್ರು ಒಪ್ಪಲ್ಲ. ನೋಡೋಣ ನಾನು ಅಣ್ಣ ನೀನು ಒಂದೆಲ್ಲ ಎಲ್ಲ